ಮತ್ತು ತಮಿಳುನಾಡಿನಲ್ಲೂ ಕೂಡ ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನಲ್ಲೂ ಕೂಡ ಜಿಲ್ಲಾಡಳಿತ ಸನ್ನದ್ಧವಾಗಿದೆ. ಆಕ್ಸಿಜನ್ ಪ್ಲಾಂಟ್, ವೆಂಟಿಲೇಟರ್ಗಳ ಪರಿಶೀಲನಾ ಕಾರ್ಯದಲ್ಲಿ ಈಗ ತೊಡಗಿಕೊಂಡಿದೆ. ಕೇರಳ ಮತ್ತು ತಮಿಳುನಾಡಿನಲ್ಲಿ ಕೊರೋನಾ ಏರಿಕೆ ಆಗ್ತಾ ಇರೋದ್ರ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನಲ್ಲೂ ಕೂಡ ಈಗ ಜಿಲ್ಲಾಡಳಿತ ಸನ್ನದ್ಧವಾಗ್ತಾ ಇದೆ. ಆಕ್ಸಿಜನ್ ಪ್ಲಾಂಟ್, ವೆಂಟಿಲೇಟರ್ಗಳ ಪರಿಶೀಲನಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. 6,000 ಲೀಟರ್ ಆಕ್ಸಿಜನ್ ಶೇಖರಣಾ ಘಟಕ ಹಾಗೂ ನಿಮಿಷಕ್ಕೆ 1,000 ಲೀಟರ್ ಆಕ್ಸಿಜನ್ ಉತ್ಪಾದನಾ ಘಟಕವಿದ್ದು ಎಲ್ಲವನ್ನ ಕೂಡ ಈಗ ಚೆಕ್ ಮಾಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಜಿಲ್ಲೆಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳು ಒಟ್ಟು 109 ಇದ್ದು 701 ಬೆಡ್ಗಳ ವ್ಯವಸ್ಥೆ ಇದೆ. ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಯಲ್ಲಿ 87 ವೆಂಟಿಲೇಟರ್ ಇದ್ದು ಎಲ್ಲವೂ ಕೂಡ ಕಾರ್ಯನಿರತವಾಗಿದೆ. 907 ಜಂಬೋ ಸಿಲಿಂಡರ್ ಇದ್ದು 10 ಲೀಟರ್ ಆಕ್ಸಿಜನ್ ಸಿಲಿಂಡರ್ 260 ಸ್ಟಾಕ್ ಇದೆ. ಮಾಸ್ಕ್, ಸ್ಯಾನಿಟೈಸರ್, ಗ್ಲೌಸ್, ಪಿಪಿ ಕಿಟ್ ಎಲ್ಲವನ್ನ ಸ್ಟಾಕ್ ಅನ್ನ ಇಟ್ಕೊಂಡಿದ್ದಾರೆ. ಜಿಲ್ಲೆಯಾದ್ಯಂತ 21 ಆಂಬ್ಯುಲೆನ್ಸ್ಗಳು ಕೂಡ ಈಗ ಸಿದ್ಧಗೊಂಡಿವೆ. ವೈರಾಲಜಿ ಲ್ಯಾಬ್ 1, 2 ಮೈಕ್ರೋಬಯಾಲಜಿಸ್ಟ್ ಕೂಡ ಇದ್ದಾರೆ. ಸಾರ್ವಜನಿಕರು ಸಣ್ಣ ಜ್ವರ, ತಲೆನೋವು, ಶೀತಕ್ಕೂ ಆಸ್ಪತ್ರೆಗೆ ಬರುವಂತೆ ಜಿಲ್ಲಾಧಿಕಾರಿಗಳು ಮನವಿಯನ್ನ ಮಾಡ್ತಾ ಇದ್ದಾರೆ. ಕೇರಳ ಹಾಗೂ ತಮಿಳುನಾಡಿನಲ್ಲಿ ಕೊರೋನಾ ರೂಪಾಂತರ ವೈರಸ್ JN1 ಪತ್ತೆಯಾಗಿರುವಂತಹ ಹಿನ್ನೆಲೆ ಈಗಾಗಲೇ ಕರ್ನಾಟಕ ಸರ್ಕಾರ ಕೂಡ ರಾಜ್ಯಾದ್ಯಂತ ಒಂದು ಹೈ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಚಿಕ್ಕಮಗಳೂರು ಜಿಲ್ಲೆ ಪ್ರಮುಖವಾಗಿ ಚಿಕ್ಕಮಗಳೂರು ಜಿಲ್ಲೆ ಅಂದರೆ ಪ್ರವಾಸಿ ಜಿಲ್ಲೆ. ಯಾಕೆಂದರೆ ಈ ಜಿಲ್ಲೆಗೆ ರಾಜ್ಯದ ಹೊರ ರಾಜ್ಯದಿಂದನೂ ಕೂಡ ಪ್ರತಿನಿತ್ಯ ಸಾವಿರಾರು ಜನ ಬರುವಂಥದ್ದು ಮತ್ತು ರಾಜ್ಯದ ಇತರೆ ಜಿಲ್ಲೆಗಳಿಂದನೂ ಕೂಡ ಸಾವಿರಾರು ಜನ ಪ್ರತಿನಿತ್ಯ ಪ್ರವಾಸೋದ್ಯಮದ ನಿಟ್ಟಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆಗೆ ಆಗಮಿಸುವಂಥದ್ದು. ಹಾಗಾಗಿ ಚಿಕ್ಕಮಗಳೂರು ಜಿಲ್ಲಾಡಳಿತ ಕೂಡ ಈಗಾಗಲೇ ಸರ್ಕಾರದ ಮಾರ್ಗಸೂಚಿ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರತಿಯೊಂದು ಆಸ್ಪತ್ರೆಗಳು ಏನೇನು ಮಾಹಿತಿ ಕೊರತೆ, ಏನೇನು ಕೊರತೆ ಇದೆ, ಯಾವ ಸೌಲಭ್ಯ ಬೇಕು ಅನ್ನೋದನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಸಂಪೂರ್ಣವಾಗಿ ಮಾಹಿತಿ ಕಲೆ ಆಗ್ತಿರುವಂಥದ್ದು. ನಾನೀಗ ಚಿಕ್ಕಮಗಳೂರು ಜಿಲ್ಲಾಡಳಿತದ ಆವರಣದ ಒಳಗಡೆ ಇರುವಂಥ ಒಂದು ಆಕ್ಸಿಜನ್ ಪ್ಲಾಂಟ್ ಮುಂಭಾಗದಲ್ಲಿ ಇದ್ದೀನಿ. ನಾನು ನೋಡ್ಬೋದು, ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಂದರೆ ಕಳೆದ ಬಾರಿ ಏನು ಹೆಚ್ಚಾಗಿ ಕೊರೋನಾ ಕೇಸ್ಗಳು ಬರ್ತಾ ಇದ್ವು, ಆಗ ಆಕ್ಸಿಜನ್ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಆಕ್ಸಿಜನ್ ಪ್ಲಾಂಟ್ ನಿರ್ಮಾಣ ಮಾಡಿದಂಥದ್ದು. ಇದು ಒಂದು ಸುಮಾರು 6,000 ಲೀಟರ್ ಆಕ್ಸಿಜನನ್ನು ಶೇಖರಣೆ ಮಾಡ್ಬೋದಾದಂಥ ಒಂದು ಆಕ್ಸಿಜನ್ ಪ್ಲಾಂಟ್ಗಳು. ಜೊತೆಗೆ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಆಕ್ಸಿಜನ್ಗೆ ಯಾವುದೇ ರೀತಿಯಂಥ ಸಮಸ್ಯೆ ಆಗಬಾರ್ದು ಅಂತ ಪರ್ ಮಿನಿಟ್ ಅಂದರೆ ಒಂದು ನಿಮಿಷಕ್ಕೆ ಸುಮಾರು 700ರಿಂದ 1,000 ಲೀಟರ್ವರೆಗೂ ಆಕ್ಸಿಜನನ್ನು ಉತ್ಪಾದನೆ ಮಾಡಬಹುದಾದಂಥ ಒಂದು ಆಕ್ಸಿಜನ್ ಪ್ಲಾಂಟ್ಗಳನ್ನು ಕೂಡ ಇಲ್ಲೇ ನಿರ್ಮಾಣ ಮಾಡಿರುವಂಥದ್ದು. ಅಂತಂದರೆ ಒಂದು ನಿಮಿಷಕ್ಕೆ ಸುಮಾರು 1,000 ಲೀಟರ್ನಷ್ಟು ಆಕ್ಸಿಜನ್ ಕೂಡ ಉತ್ಪಾದನೆ ಆಗುವಂಥದ್ದು. ಜೊತೆಗೆ ಈಗಾಗಲೇ ಜಿಲ್ಲಾಡಳಿತ ಪ್ರವಾಸೋದ್ಯಮ ಜಿಲ್ಲೆ ಆಗಿರೋದ್ರಿಂದ ಚಿಕ್ಕಮಗಳೂರಿನತ್ತ ಹೆಚ್ಚಾಗಿ ಕೇಂದ್ರೀಕೃತ ಮಾಡಿರುವಂಥದ್ದು. ಏಕೆಂತಂದರೆ ಪ್ರತಿನಿತ್ಯ ಸಾವಿರಾರು ಹೊರ ರಾಜ್ಯದವರಾಗ್ಬೋದು ಮತ್ತು ಹೊರ ಜಿಲ್ಲೆಯವರಾಗ್ಬೋದು ಚಿಕ್ಕಮಗಳೂರಿಗೆ ಭೇಟಿ ನೀಡ್ತಿರುವಂಥದ್ದು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಜಿಲ್ಲಾಡಳಿತ ಕೂಡ ಜಿಲ್ಲೆಯ ಜನರಲ್ಲೂ ಕೂಡ ಮನವಿ ಮಾಡ್ಕೊಂಡಿರುವಂಥದ್ದು. ಅಂತಂದರೆ ಯಾರೇ ಆದರೂ ಕೂಡ ಒಂದು ಸಣ್ಣ ತಲೆನೋವು, ಶೀತ, ಜ್ವರ ಇಷ್ಟಿದ್ರೂ ಕೂಡ ನೀವು ತಕ್ಷಣ ಆಸ್ಪತ್ರೆಗೆ ಹೋಗಿ ಭೇಟಿ ನೀಡಿ. ಏಕೆಂತಂದರೆ ಈಗ ದಿನದಿಂದ ದಿನಕ್ಕೆ ಈ ಪ್ರಕರಣಗಳು ಕೂಡ ಹೆಚ್ಚಾಗ್ತಿರುವಂಥದ್ದು. ಹಾಗಾಗಿ ಈಗಲೇ ಕೇಂದ್ರ ಸರ್ಕಾರ ಕೂಡ ಎಲ್ಲ ರಾಜ್ಯಗಳಿಗೂ ಕೂಡ ಮಾರ್ಗಸೂಚಿ ಕೊಟ್ಟಿರುವಂಥದ್ದು ಮತ್ತು ಏನು ಕರ್ನಾಟಕ ರಾಜ್ಯ ಕೂಡ ಎಲ್ಲ ಜಿಲ್ಲೆಗಳಿಗೂ ಕೂಡ ಈ ಹೈ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು. ಹಾಗಾಗಿ ಚಿಕ್ಕಮಗಳೂರು ಜಿಲ್ಲಾಡಳಿತ ಪ್ರವಾಸೋದ್ಯಮ ಜಿಲ್ಲೆ ಆಗಿರೋದ್ರಿಂದ ಹೆಚ್ಚಾಗಿ ಒಂದು ಈ ಕೊರೋನಾ JN1 ಈ ರೂಪಾಂತರ ವೈರಸ್ನತ್ತ ಗಮನ ಹರಿಸಿರುವಂಥದ್ದು. ಜೊತೆಗೆ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು ಇಡೀ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ 103 ಸರ್ಕಾರಿ ಆಸ್ಪತ್ರೆಗಳಿರುವಂಥದ್ದು, ಖಾಸಗಿ ಆಸ್ಪತ್ರೆಗಳು 6. ಈ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಯಾವ ಸೌಲಭ್ಯ ಬೇಕಾಗಿದೆ, ಏನೇನು ಬೇಕು ಅನ್ನೋದನ್ನು ಕೂಡ ಈಗಾಗಲೇ ಮಾಹಿತಿ ಕಲೆ ಆಗ್ತಿರುವಂಥದ್ದು. ಅಂತಂದರೆ ಕರ್ನಾಟಕದಿಂದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು 590 ಬೆಡ್ಗಳಿರುವಂಥದ್ದು ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ 202 ಮತ್ತು ಖಾಸಗಿ ಮತ್ತು ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಎರಡೂ ಆಸ್ಪತ್ರೆಗಳಲ್ಲೂ ಸೇರು ಕೂಡ ಈಗಾಗಲೇ 97 ವೆಂಟಿಲೇಟರ್ಗಳಿರುವಂಥದ್ದು. ಆ ವೆಂಟಿಲೇಟರ್ಗಳೆಲ್ಲವೂ ಕೂಡ ಈಗಾಗಲೇ ಚಾಲ್ತಿಯಲ್ಲಿ ಇರುವಂಥದ್ದು. ಜೊತೆಗೆ ಜಂಬೋ ಸಿಲಿಂಡರ್ ಕೂಡ 1,000ದಷ್ಟು ಜಂಬೋ ಸಿಲಿಂಡರ್ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವಂಥದ್ದು ಮತ್ತು 10 ಲೀಟರ್ನ ಜಂಬೋ ಸಿಲಿಂಡರ್ಗಳು, 10 ಲೀಟರ್ನ ಆಕ್ಸಿಜನ್ ಸಿಲಿಂಡರ್ ಏನು ಬರುತ್ತೆ ಅದು ಕೂಡ 260 ಈಗಾಗಲೇ ಸಂಪೂರ್ಣವಾಗಿ ಸ್ಟಾಕ್ ಇರುವಂಥದ್ದು. ಹಾಗಾಗಿ ಚಿಕ್ಕಮಗಳೂರು ಜಿಲ್ಲಾಡಳಿತ ಕೂಡ ಈಗಾಗಲೇ ಸಂಪೂರ್ಣವಾಗಿ ಹೈ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು. ಯಾಕೆಂತಂದರೆ ಏನು ಕಳೆದ ಮೊದಲ ಮತ್ತು ಎರಡನೇ ಕೊರೋನಾ ಅಲೆಯಲ್ಲೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗಿದ್ದಂತು ಮತ್ತು 100 ಜನ ಪ್ರಾಣ ಕೂಡ ಕಳ್ಕೊಂಡಿದ್ದಂಥದ್ದು. ಹಾಗಾಗಿ ಈಗಾಗಲೇ ಏನು ಆರಂಭದ ದಿನಗಳಲ್ಲಿ ಕೇರಳ ಮತ್ತು ತಮಿಳುನಾಡಲ್ಲಿ ಈಗಾಗಲೇ ಕೊರೋನಾ ರೂಪಾಂತರದಲ್ಲಿ JN1 ಪತ್ತೆ ಆಗ್ತಿರೋದ್ರಿಂದ ಚಿಕ್ಕಮಗಳೂರು ಜಿಲ್ಲಾಡಳಿತ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು. ಯಾಕೆಂದರೆ ಪ್ರಮುಖವಾಗಿ ಚಿಕ್ಕಮಗಳೂರು ಈಗಾಗಲೇ ಪ್ರವಾಸೋದ್ಯಮ ಜಿಲ್ಲೆ, ಅದರಲ್ಲೂ ಕೂಡ ಈಗ ಇಯರ್ ಎಂಡ್ ಮತ್ತು ಕ್ರಿಸ್ಮಸ್ ಬರ್ತಾ ಇರೋದ್ರಿಂದ ಸಾಕಷ್ಟು ಹೊರಗಡೆ ಪ್ರವಾಸಿಗರು ಕೂಡ ಚಿಕ್ಕಮಗಳೂರು ಜಿಲ್ಲೆಗೆ ಬರುವಂಥದ್ದು. ಹಾಗಾಗಿ ಚಿಕ್ಕಮಗಳೂರು ಜಿಲ್ಲಾಡಳಿತ ಕೂಡ ಒಂದು ಕಡೆ ಪ್ರವಾಸೋದ್ಯಮದ ಮೇಲೂ ಕೂಡ ಒಂದು ಕಣ್ಣಿಟ್ಟಿರುವಂಥದ್ದು. ಜೊತೆಗೆ ಚಿಕ್ಕಮಗಳೂರು ಜಿಲ್ಲೆಯ ಜನಸಾಮಾನ್ಯರಲ್ಲೂ ಕೂಡ ಮನವಿ ಮಾಡಿರುವಂಥದ್ದು. ಹಾಗಾಗಿ ಈಗಾಗಲೇ ಏನು ರಾಜ್ಯ ಸರ್ಕಾರದ ಮಾರ್ಗಸೂಚಿ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಕೊರೋನಾ ಎದುರಿಸೋಕ್ಕೆ ಸಂಪೂರ್ಣವಾಗಿ ಸನ್ನದ್ಧವಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.